ಹಲೋ ಎಲ್ರಿಗೂ ನಮಸ್ಕಾರ. ಇದು ಸೀಮಂತದ ಪ್ರಿಪ್ರೇಷನ್ ವ್ಲಾಗ್ಸ್ ಆಗಿರುತ್ತೆ. 2 ಡೇಸ್ ಮುಂಚೆನೇ ಎಲ್ಲ ರವೆ ಉಂಡೆ ಕರ್ಜಿಕಾಯಿ ಎಲ್ಲ ತಟ್ಟೆಲಿ ಇಡೋಕ್ಕೆ ಮಾಡ್ತಾರಲ್ವ, ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ರು ಮಮ್ಮಿ. ಹಾಗೆ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೆ. ಫಸ್ಟ್ ಇಲ್ಲಿ ರವೆ ಉಂಡೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಆಮೇಲೆ ನಾನು ಬಂದು ಜಾಯ್ನ್ ಆದೆ ಉಂಡೆ ಕಟ್ಟೋಣ ಅಂತ. ಫುಲ್ಲು ಬಿಸಿ ಅಂದರೆ ಬಿಸಿ ಇತ್ತು, ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ. ನೋಡ್ತಿರ್ಬೋದು ನೀವು, ಫುಲ್ಲು ಎಷ್ಟು ಬಿಸಿ ಇತ್ತು ಅಂದರೆ ಅಷ್ಟು ಬಿಸಿ ಇತ್ತು. ನಮ್ಮಮ್ಮ ಬಿಸಿ ಬಿಸಿದೆ ಕಟ್ಟಬೇಕು, ಇಲ್ಲಾಂದರೆ ಆಮೇಲೆ ಬರಲ್ಲ ಅಂತ ಕೂರಿಸ್ಕೊಂಡ್ಬಿಟ್ಟಿತ್ತು. ಒಟ್ಟಿನಲ್ಲೆಲ್ಲ ಕಟ್ಟಿ ಮುಗಿಸಿದ್ವಿ. ಆಮೇಲೆ ಇಬ್ಬರು ಸೇರಿಕೊಂಡು ಆಮೇಲೆ ನಾನಿಲ್ಲಿ ಸ್ವಲ್ಪ ಕರ್ಜಿಕಾಯಿಗೆ ರೆಡಿ ಮಾಡಿಕೊಡು ಅಂತ ಅಂದರು ಮಮ್ಮಿ. ಒಂದು ಸ್ವಲ್ಪ ಹಾಗೆ ಎಲ್ಲ ರುಬ್ಕೊಡು ಅಂತ ಹೇಳಿದ್ರು. ಎಲ್ಲ ಕಾಯೆಲ್ಲ ಹೆಚ್ಚಿಟ್ಟಿದ್ರು, ರುಬ್ಕೊಡ್ತಾ ಇದ್ದೆ. ಕಾಯಿ ಮತ್ತು ಹುರ್ಗಡ್ಲೆ ಸಕ್ಕರೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹಂಗೆ ಪುಡಿ ಮಾಡಿ ಕೊಟ್ಟೆ. ಅದಾದಮೇಲೆ ಅಮ್ಮ ಕರ್ಜಿಕಾಯಿ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಎಲ್ಲ ಸರಿ ಮಾಡ್ಕೊತಾ ಇದ್ರು. ಇಲ್ಲಿ ಕಡೆ ಮತ್ತೆ ರವೆ ಉಂಡೆ ಎಲ್ಲ ಎಷ್ಟಾಯಿತು ಏನು ಅಂತ ಮತ್ತೆ ಎಣಿಸ್ಬಿಟ್ಟು ಎತ್ತಿಡ್ಕೊತಾ ಇದ್ರು ಎಲ್ಲ. ನೆಕ್ಸ್ಟ್ ಇಲ್ಲಿ ಕರ್ಜಿಕಾಯಿ ಮಾಡ್ತಾ ಇದ್ವಿ. ಹಾಗೆ ಮಾತಾಡ್ಕೊಂಡು ಕುತ್ಕೊಂಡು ನಾನು ಉಜ್ಕೊಡ್ತಾ ಇದ್ದೆ. ನಿಧಾನಕ್ಕೆ ಉಜ್ಜು, ನಾನೇ ತುಂಬಿಟ್ಟು ಎಲ್ಲ ಕರಿತೀನಿ ಅಂತ ಹೇಳ್ತಾ ಇತ್ತು ಮಮ್ಮಿ. ನಂಗೆ ಕೂತ್ಕೊಳಕ್ಕೂ ಆಗ್ತಾಯಿರಲಿಲ್ಲ, ಉಜ್ಜೋಕ್ಕೂ ಆಗ್ತಾಯಿರಲಿಲ್ಲ. ಅದರಲ್ಲೇ ಮತ್ತೊಬ್ಬರೇ ಮಾಡ್ತಾರಲ್ಲ ಅಂತ ಸುಮ್ಮನೆ ಕುತ್ಕೊಂಡಂಗೆ ಮಾಡ್ತಾಯಿದ್ದೆ. ಆಮೇಲೆಲ್ಲ ಒಂದು ಸ್ವಲ್ಪ ಹೊತ್ತು ಉಜ್ಕೊಟ್ಬಿಟ್ಟು ಹೋದೆ ನಾನು. ಆಮೇಲೆ ಮಮ್ಮಿನೇ ಎಲ್ಲದು ಮಾಡಿಕೊಂಡ್ರು. ಇಲ್ಲಿ ನಾವು ಇದೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದರೆ ಬನ್ನಿ ನಮ್ಮ ಪಪ್ಪನ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಕಿಟಕಿ ಧೂಳಾಗ್ಬಿಟ್ಟಿತ್ತು ಅಂತ ತೋರಿಸ್ಕೊಂಡು ಪಾಟೆಲ್ಲ ತೊಳ್ದು ಗಿಡ ಎಲ್ಲ ತೊಳ್ದು ರೆಡಿ ಮಾಡ್ತಾಯಿದ್ರು ಹೊರಗಡೆ. ಹಾಯ್ ಆಲ್. ಈಗ ಸ್ವಲ್ಪ ಸೀಮಂತ ದಿನ ಸ್ವಲ್ಪ ಶಾಪಿಂಗ್ ಉಳಿದಿತ್ತು, ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಇನ್ನೇನು ರ್ಯಾಪಿಡೋ ಬುಕ್ ಮಾಡಿದ್ವಿ, ಬರುತ್ತೆ, ಹೊರಡಬೇಕು. ಲೆಟ್ಸ್ ಗೋ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ ಪರ್ಚೇಸಿಂಗಿಗೆ ಅಂತ. ಅಕ್ಕನೂ ಅಲ್ಲೇ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದಾಳೆ. ಪಾಪ ಆಟೋದವರು ತುಂಬ ಚೆನ್ನಾಗಿ ಕರ್ಕೊಂಡೋದ್ರು. ನಿಧಾನಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದ್ದಕ್ಕೆ ಅವರೇ ಸರಿ ಅಮ್ಮ ಆಯಿತು ಅಂತ ನಿಧಾನಕ್ಕೆ ಚೆನ್ನಾಗಿ ಕರ್ಕೊಂಡೋದ್ರು. ಆಮೇಲೆ ಹೋದ್ವಿ ಮಾರ್ಕೆಟಿಗೆ. ಅಷ್ಟೊತ್ತಿಗೆ ಅಕ್ಕನೂ ಬಂದಿದ್ಲು ಊರಿಂದ. ಅಲ್ಲಿಗೆ ಹಾಗೆ ಬರೋಕ್ಕೆ ಹೇಳಿದ್ವಿ. ಫಸ್ಟು ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲೇನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ನನಗೆ. ರಶ್ ಇತ್ತು ಫುಲ್ಲು ಮಾರ್ಕೆಟು, ಸೊ ಅಲ್ಲೇನೂ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಲ್ಲ. ಅಲ್ಲೆಲ್ಲ ಪರ್ಚೇಸ್ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಅಕ್ಕ ಮಗಳಿಗೇನೋ ಇಯರಿಂಗ್ ತೊಗೊಬೇಕು ಅಂತ ಹೇಳಿದ್ಲು. ಹಾಗಾಗಿ ಬಂದಿದ್ವಿ. ಬಂದು ಇಯರಿಂಗ್ಸ್ ನೋಡ್ತಾ ಇದ್ವಿ. ಯಾವುದು ಇಷ್ಟನೇ ಆಗ್ತಿರ್ಲಿಲ್ಲ. ತುಂಬ ಹೊತ್ತು ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ ನಾವು. ನೋಡ್ತಿರ್ಬೋದು, ಯಾವ್ದು ತೋರಿಸಿದ್ರು ಅವಳಂತೂ ಲೈಕೇ ಮಾಡಲ್ಲ ಬೇಗ. ಆಮೇಲೆ ಕೊನೆಗೂ ಯಾವುದೋ ಒಂದು ಲೈಕ್ ಮಾಡಿ ಅದು ಒಪ್ಕೊಂಡ್ಳು. ನೆಕ್ಸ್ಟ್ ನನಗೆ ಮಾತಾಡ್ಕೊತ ಕೂತಿದ್ವಿ. ಎಲ್ಲ ಪ್ರಿಪೇರ್ ಮಾಡಿ ಅವರು ಎಷ್ಟು ಅಮೌಂಟು ಅಂತೆಲ್ಲ ಹೇಳಿ ಕೊಡಬೇಕಲ್ವ. ಅದಾದಮೇಲೆ ಇಲ್ಲಿ ಅಮ್ಮ ಕಾಲುಂಗ್ರ ತೊಗೊತೀನಿ ಅಂತ ಬಂದರು. ಕಾಲುಂಗ್ರ ನೋಡ್ತಾ ಇದ್ರು ಯಾವ್ದು ತೊಗೊಳ್ಳೋದು ಅಂತ. ಅಮ್ಮಂದು ಸೆಲೆಕ್ಷನ್ ಬೇಗ ಆಗಿಬಿಡುತ್ತೆ, ಬೇಗ ಮುಗಿಸ್ಕೊಂಡ್ವಿ. ಹಾಗೆ ಪಾಪು ಗೆಜ್ಜೆ ತೊಗೋಬೇಕು ಅಂತ ಪಾಪು ಗೆಜ್ಜೆನೂ ನೋಡ್ತಾ ಇದ್ಲು. ಹಾಗೆ ಗೆಜ್ಜೆನೂ ತೊಗೊಂಡ್ವಿ. ಅಮ್ಮ ಕಾಲುಂಗ್ರ ತೊಗೊಂಡಿದ್ರು ಮತ್ತೆ ತೆಗ್ಸಿ ನೋಡ್ತಿದ್ಲು ಬೇರೆ ಡಿಸೈನ್ ಇದೆಯಾ ಅಂತ. ಎಲ್ಲ ತೊಗೊಂಡು ಆಮೇಲೆಲ್ಲ ಪರ್ಚೇಸಿಂಗ್ ಮುಗೀತು. ಎಲ್ಲ ತೊಗೊಂಡು ಆಮೇಲೆ ನೈಟ್ 9:30 ಆಗಿಬಿಟ್ಟಿತ್ತು, ಟೈಮ್ ಆಗಿತ್ತು. ನನ್ನ ಮಗನೂ ಕಾಲ್ ಮಾಡ್ತಾ ಇದ್ದ ಮೇಲೆ ಮಮ್ಮಿ ಯಾವಾಗ ಬರ್ತೀರಾ ಅಂತ. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಎಲ್ಲ ಪರ್ಚೇಸಿಂಗ್ ಆಯಿತು, ಹೊರಟಿದ್ದೀವಿ ಮನೆಗೆ. ಮಾರನೇ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದಮೇಲೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು. ಇವಾಗ ಫಸ್ಟ್ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು, ಈಗ ಆಲ್ರೆಡಿ ಟೈಮ್ 11:30 ಆಗಿದೆ. ನನ್ನ ಮಗನ 10:30 ಆಗಿದೆ. ನನ್ನ ಮಗನ ಸ್ಕೂಲಿಗೆ ಹೋಗಿದ್ದಾನೆ. ಇವಾಗೆಲ್ಲ ಫ್ರೀ ಆಯಿತು. ಟಿಫನ್ ಎಲ್ಲ ಮಾಡಿಕೊಂಡು ಕೂತಿದ್ದೀವಿ. ಇನ್ನೇನು ಮೆಹಂದಿ ಸ್ಟಾರ್ಟ್ ಮಾಡ್ಕೊತೀನಿ. ಅಲ್ಲಿ ಮಮ್ಮಿನೂ ಕಜ್ಜಾಯ ಎಲ್ಲ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಬನ್ನಿ ಮೆಹಂದಿ ಹಾಕ್ಕೊತೀನಿ ಇವಾಗ.
ಹತ್ತಿ ಇಟ್ಟು ತರ ನೋಡಿ ಗೈಸ್, ದಿಸ್ ಇಸ್ ಮೈ ಪಪ್ಪ. ಹತ್ತಿ ಇಟ್ಟು ಮೂಗಿಗೆ ಹತ್ತಿ ಇಟ್ಟು ನೋಡಿದೆ. ಅಮ್ಮ ಕೊಟ್ಟಿರೋದು ಕಣಮ್ಮ. ಹೌದು, ಹತ್ತಿ ಅವ್ರ ಅಮ್ಮ ಕೊಟ್ಟಿರೋದು ಆಶೀರ್ವಾದ, ಒಂದು ಫ್ಲವರ್. ಕಿವಿಗೆ ನಿಲ್ತಾ ಇಲ್ಲ, ಅದಕ್ಕೆ ಇಲ್ಲಿ ಗೈಸ್. ಬಾಯ್. ಮಕ್ಳು ಹೋದ್ರಾ? ಇವರು ನಮ್ಮ ಪಕ್ಕದ ಮನೆ ಆಂಟಿ ಬಂದಿದ್ದರು ಅಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಇವತ್ತು ಮತ್ತೆ ಕಜ್ಜಾಯ ಮತ್ತು ಚಕ್ಲಿ, ಕೋಡ್ಬಳೆ ಅದೆಲ್ಲ ಮಾಡ್ತಾಯಿದ್ರು. ಅಕ್ಕ ಇಲ್ಲಿ ನನಗೆ ಮೆಹಂದಿ ಹಾಕ್ಕೊಂತ ಕೂತಿದ್ಲು. ಅಮ್ಮನಿಗೆ ಹೆಲ್ಪಿಗೆ ಯಾರೂ ಇಲ್ಲ ಅಂತ ಆಂಟಿ ಕರ್ಕೊಂಡಿದ್ರು. ಆಂಟಿ ಬಂದೆಲ್ಲ ಮಾಡಿಕೊಟ್ರು. ಪಾಪ ಅಮ್ಮ ಒಂದೊಂದೇ ಎಲ್ಲ ಮಾಡಿದ್ದನ್ನೆಲ್ಲ ತಂದು ತೋರಿಸ್ತಾಯಿದ್ರು. ಅವತ್ತೊಂದು ದಿವಸ ನಾವು ಮಾಡಿದಾಗ ಚೆನ್ನಾಗಾಗಿರಲಿಲ್ಲ ಅಷ್ಟು, ಇದು ಚೆನ್ನಾಗಾಗಿದೆ ಆಂಟಿ ಹದ ಮಾಡಿಕೊಟ್ರು, ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಅಂತ ಬಂದು ಅದನ್ನೇ ಹೇಳಿ ಹೋಗ್ತಾಯಿದ್ರು, ಒಂದೊಂದೇ ತೋರಿಸಿ. ನನಗೂ ಕೂತು ಕಾಲು ನೋವ್ತಿತ್ತು, ಒಂದೇ ಸಮ ಕೂರಬಾರ್ದು ಅಂದ್ಬಿಟ್ಟು ಹಾಗೆ ರೌಂಡ್ಸ್ ಹೊಡ್ಕೊತ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗೋಕೆ ಬಂದಿದ್ವಿ ಇಬ್ರು. ಆಂಟಿ ಅಲ್ಲಿ ಚಕ್ಲಿ ಇದು ಮಾಡಿಕೊಡ್ತಾಯಿದ್ರು, ಅಮ್ಮ ಈ ಕಡೆ ಕರಿತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಚಕ್ಲಿ ಮತ್ತು ಕಜ್ಜಾಯ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈ ಕಡೆ ಪುರಿ ಉಂಡೆ ಮಾಡೋಕ್ಕೇನೋ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿದ್ರೇ ಎಲ್ಲ ಖುಷಿ ಆಗ್ತಾಯಿತ್ತು, ಒಂಥರ ಖುಷಿ ಫೀಲಿಂಗ್ ಆಗ್ತಾಯಿತ್ತು ನನಗೆ. ಏನು ಮಾಡೋದ ಶ್ರೀಮಂತಾಗವ್ರಿಗೂ ಡಯಟ್. ಆಮೇಲಿಂದ ಡಯಟ್ ಮಾಡೋದು. ಎಲ್ಲ ತಿನ್ಬೇಕಲ್ಲ, ತಿನ್ಬಿಟ್ಟು ಖಾಲಿ ಮಾಡಬೇಕಲ್ಲ, ಅದಕ್ಕೆ ಡಯಟ್ ಮಾಡಲ್ಲ. ನೋಡಿ ನನಗೆ ಅಂತ ನಮ್ಮಮ್ಮ ಪಲಾವ್ ತಂದುಕೊಟ್ರೆ ಇಸ್ಕೊಂಡು ತಿಂತಾ ಇದ್ದಾಳೆ. ಮೆಹಂದಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗ್ತಿದ್ಲು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಆಗ್ತಾಳೆ ಅಂತ. ನಾನೇ ಹಾಕ್ಕೊತೀನಿ ಬಿಡು, ನೀನು ಚೆನ್ನಾಗಿ ಹಾಕಲ್ಲ ಅಂತ ನಾನು ಹಾಕ್ಕೊಳಕ್ಕೆ ಅಂತ ಕೂತಿದ್ದೆ. ಆಮೇಲೆ ನನಗೆ ಕೂರಕ್ಕೆ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಬಂದು ಅವಳೇ ಹಾಕ್ತಾಯಿದ್ಲು. ತುಂಬ ಟೈಮ್ ತೊಗೊಂಡು ಚೆನ್ನಾಗಿ ಹಾಕಿದ್ಲು. ಯಾಕೆ ಬನ್ನಿ, ಯಾಕೆ ಹೇಳ್ರಿ? ಅಂತ ಹೇಳಿದ್ದಾರೆ, ಅಳ್ಬಾರ್ದು ಅಂತ ಹೇಳಿದಾರೆ ಅಂತಲ್ಲ, ವಿಡಿಯೋ ಮಾಡ್ತಿದ್ದಾರೆ. ಅಂತ ಹೇಳಿದ್ದಾರೆ, ನಗಾಡ್ಕೊಂತ ಇರ್ಬೇಕಂತಲ್ಲ. ಯಾಕೆ ಏನಾಯ್ತು? ಏನಾಯ್ತು? ಅಳ್ಬಾರ್ದು, ಮಾತಾಡ್ಬೇಕು. ಅಳ್ಬಾರ್ದು, ಕಣ್ಣೊರ್ಸ್ಕೊಳ್ರಿ, ಸುಮ್ಮನಾಗ್ರಿ. ಏನ್ ಹೇಳಿದ್ರು? ಬೈದ್ರಾ? ಹೊಡೆದ್ರ ಒಂದೇ ಹೊಡೆದಿಲ್ಲ ಅಂತ. ಯಾಕೆ ಏನಂದ್ರು? ಹೇಳ್ಬೇಡ್ರಿ ಅಂದಿದಾರ ಮತ್ತೇನಂದ್ರು? ಇದನ್ನು ವಿಡಿಯೋ ಮಾಡಿ ಕಳ್ಸಕ್ ಹೇಳಿದಾರ ಮ್ಯಾಮ್. ಹೇಳಿದ್ ನನಗೆ ಹೇಳಿದ್ರಿ. ಈಗ ಗಲಾಟೆ ಆಟ ಮಾಡೋದು. ಏನ್ ಹೇಳಿದ್ರು? ಹೋಗು ಬಾ ಅಂತ ಹಂಗೆಲ್ಲ ಮಾತಾಡಿದ್ರೆ ಹೊಡ್ತಾ ಹೋಗ್ರಿ ಬರ್ರಿ ಅಂತ ಮಾತಾಡ್ಬೇಕು ಮನೇಲಿ. ಇಲ್ಲ ಅವ್ರ ಅಮ್ಮನಿಗೆ ವಿಡಿಯೋ ಮಾಡಿ ಹಂಗೆ ಕಳ್ಸಕ್ ಹೇಳ್ರಿ ನಮ್ಗೆ, ಇಲ್ಲ ವಿಡಿಯೋ ಕಾಲ್ ಮಾಡಕ್ ಹೇಳ್ರಿ, ಮಾತಾಡ್ತೀನಿ ಹೇಳ್ತೀನಿ ಅಂತ ಹೇಳಿದಾರೆ. ಈಗೆಲ್ಲ ಮಾಡಲ್ಲ ಅಂತವನು. ಡ್ರೆಸ್ ಚೇಂಜ್ ಮಾಡಿ ಬ್ಯಾಗ್ ಇಡು. ಮಧ್ಯಾಹ್ನ ಸ್ಕೂಲಿಂದ ಬರ್ತಿದ್ದಂಗೆ ಹತ್ಕೊತ ಬಂದ. ಯಾಕಂದರೆ ಮಾರ್ನಿಂಗ್ ನಾನು ಅವ್ರ ಮ್ಯಾಮಿಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ದೆ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ, ತುಂಬ ಆಟ ಆಡೋದ್ರ ಮೇಲೆ ಇದು ಮಾಡ್ತಾನೆ, ಅವ್ರ ಅಜ್ಜಂಗೆ ತುಂಬ ಬೈತಾನೆ ಅಂತೆಲ್ಲ ಹೇಳಿ ಕಂಪ್ಲೇಂಟ್ ಮಾಡಿದ್ದೆ. ಹಂಗಾಗಿ ಬೈದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಹೊಡೆದ್ರಂತ ಒಂದು ಏಟು ಜೋರು ಮಾಡಿ ಕಳಿಸಿದ್ದಾರೆ. ಅದಕ್ಕೆ ಫುಲ್ಲು ಅಳ್ಕೊತ ಬಂದಿದ್ದ. ಹೇಳಬೇಡ್ರಿ ಅಂದಿದ್ರೆ ನಮ್ಮ ಮನೇಲಿ. ಅವನು ಏನು ಸ್ವಲ್ಪನೂ ಏನೂ ಹೇಳಲಿಲ್ಲ. ಏನಂದರು ಏನು ಬೈದರು ಅಂತ ಕೊನೆಗೂ ಹೇಳಲೇ ಇಲ್ಲ ಅವನು. ಸಂಜೆ ಆದ್ರೂ ಆಮೇಲೆ ಊಟಕ್ಕೆ ಟೈಮ್ ಆಗಿತ್ತು. ನನ್ನ ಮಗ ಬಂದಿದ್ನಲ್ಲ, ಊಟ ಮಾಡ್ತಾ ಕೂತಿದ್ವಿ ಎಲ್ಲರೂ. ನನ್ನ ಮೆಹಂದಿ ಫುಲ್ ಆಗಿತ್ತಲ್ಲ ಕೈ, ಹಂಗಾಗಿ ಅಮ್ಮನೇ ಊಟ ಮಾಡಿಸ್ತಾಯಿದ್ರು. ತುಂಬ ದಿವಸ ಆದಮೇಲೆ ಊಟ ಮಾಡಿಸ್ಕೊಂಡೆ. ಚೆನ್ನಾಗಿ ಅನ್ನಿಸ್ತಾಯಿತ್ತು. ಯಾರು ಊಟ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಕೊಂಡು ಊಟ ಮಾಡ್ತಾಯಿದ್ದೆ. ನನಗಂತೂ ಮೆಹಂದಿ ಹಾಕ್ಸ್ಕೊಳಕ್ಕೆ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಫುಲ್ಲು ಸೊಂಟ ನೋವು ಬಂದುಬಿಟ್ಟಿತ್ತು, ಹೊಟ್ಟೆನೂ ನೋವ್ತಾಯಿತ್ತು. ನಾನು ಕೂರೋದೇ ಇಲ್ಲ ಜಾಸ್ತಿ, ಆಲ್ಮೋಸ್ಟ್ ಅಲ್ಲಿ ಮಲ್ಗೆ ಇರ್ತೀನಿ. ಕೂತ್ಕೊಂಡು ಫುಲ್ಲು ಸೊಂಟ ನೋವು ಬಂದಿತ್ತು. ಯಾವಾಗ ಮುಗಿಯಿತೋ ಮೆಹಂದಿ ಹಾಕ್ಸ್ಕೊಂಡು ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿತ್ತು ಮೆಹಂದಿ ಎಲ್ಲ ಹಾಕ್ಸ್ಕೊಂಡು. ಇನ್ನೇನು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಹಾಕಿಸ್ಕೋಬೇಕಿತ್ತು. ಅದೊಂದು ಸ್ವಲ್ಪ ಊಟ ಆದಮೇಲೆ ಹಾಕಿಸ್ಕೊಳ್ಳೋಣ ಅಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡ್ತಾಯಿದ್ದೆ. ಇವಾಗ ಅದನ್ನು ಹಾಕ್ಸ್ಕೊಂಡು ಕಂಪ್ಲೀಟ್ ಆಗಿದೆ. ನೋಡಿ ಹೇಗಿದೆ ಅಂತ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಹಾಕ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವಳು ಹಾಕೋದು ರೂಢಿ ತಪ್ಪಿ ತುಂಬ ದಿವಸ ಆಗಿತ್ತು. ನಿಧಾನಕ್ಕೆ ಟೈಮ್ ತೊಗೊಂಡು ಚೆನ್ನಾಗಿ ಹಾಕಿದ್ಲು.
ಇದು ನೆಕ್ಸ್ಟ್ ಡೇನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಡೆಕೋರೇಷನಿಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಪ್ರಿಪ್ರೇಷನ್ ನಡೀತಾ ಇದೆ. ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, 9:30 ಆಗಿದೆ. ಎಲ್ಲ ಹಾಲೆಲ್ಲ ಕ್ಲಿಯರ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಒಂದು ಸ್ಯಾಡ್ ನ್ಯೂಸ್, ನನ್ನ ಮಗನಿಗೆ ಜ್ವರ ಬಂದುಬಿಟ್ಟಿದೆ, ಹುಷಾರಿಲ್ಲ, ಮಲ್ಕೊಂಬಿಟ್ಟಿದ್ದಾನೆ. ಇಷ್ಟು ದಿವಸ ಚೆನ್ನಾಗೇ ಇದ್ದ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೀಮಂತಕ್ಕೆಲ್ಲ ಓಡಾಡ್ತೀನಿ ಅಂದು ಮಲ್ಕೊಂಬಿಟ್ಟಿದ್ದಾನೆ. ಏನು ಚಿನಿ, ಏನಾಗ್ತಿದೆ ನಿಮಗೆ? ನೋಡ್ತೀನಿ. ಎಷ್ಟಿದೆಪ್ಪ ಜ್ವರ? ಫುಲ್ ಜ್ವರ ಬಂದುಬಿಟ್ಟಿದೆ. ಏನು ಮಾಡ್ತೀರಾ ಮತ್ತೆ ನೀವು? ಸೀಮಂತ ಮಾಡಲ್ವಾ ನಮ್ಮದು? ಹೆಂಗೆ ಮಾಡ್ತೀರಾ? ಮಲ್ಕೊಂಡಿದ್ದೀರಲ್ಲ. ನಾಳೆ ಮಾಡ್ತೀರಾ? ಹುಷಾರಾಗ್ತೀರಾ ಅಷ್ಟೊತ್ತಿಗೆ? ಓಕೆ, ಬಾಯ್. ಬಂದೆ. ಇಲ್ಲಿ ನಮ್ಮ ಮಮ್ಮಿಯವರು ತಿಂಡಿ ಮಾಡ್ತಾ ಇದ್ದಾರೆ. ಏನು ಮಮ್ಮಿ ತಿಂಡಿ? ವಾಂಗಿಬಾತ್. ಜೋರಾಗಿ ಹೇಳ್ಬೇಕು. ವಾಂಗಿಬಾತ್. ಇವಾಗ ನಂದು ಸ್ನಾನ ಆಗಿದೆ, ಪೂಜೆ ಮಾಡಬೇಕು. ಓಕೆ. ಆಮೇಲೆ ಎಲ್ಲ ಸರಿಸ್ತೀವಲ್ಲಪ್ಪ, ನನ್ನ ಹಸ್ಬೆಂಡಿಗೆ ಒಂಥರ ಬ್ಲಶ್ಶು ವಿಡಿಯೋದಲ್ಲೆಲ್ಲ ಬರೋಕ್ಕೆ, ಅದಕ್ಕೆ ಮುಖ ಮುಚ್ಕೊತಾ ಇದ್ರು. ಇನ್ನು ಬಾಳೆಕಂದೆಲ್ಲ ತೊಗೊಂಬಂದಿದ್ರು ಡೆಕೋರೇಷನ್ ಮಾಡೋದಕ್ಕೆ ಅಂತ. ಅಪ್ಪನ ಫ್ರೆಂಡಿಗೆ ಹೇಳಿದರು, ಅವರು ಕೊಟ್ಟು ಕಳಿಸಿದ್ರು. ಎಲ್ಲ ತೊಗೊಂಬಂದು ಇಳಿಸ್ತಾ ಇದ್ದಾರೆ ಇವಾಗ. ನೀವು ನೋಡಿರಿ, ನನ್ನ ಮಗ ಬಟ್ಟೆ ಬಿಚ್ಕೊಂಡು ಓಡಾಡ್ತಾ ಇದ್ದಾನೆ. ಅವ್ನು ಹಂಗೆ ಯಾವಾಗ ನೋಡಿದ್ರು ಮೈ ಮೇಲೆ ಶರ್ಟೇ ಇರಲ್ಲ, ತೆಕ್ಕೊಂಡು ಓಡಾಡ್ತಾ ಇರ್ತಾನೆ. ಒಂಥರ ಚೆನ್ನಾಗಿರುತ್ತಲ್ವ ನಾವೇ ಡೆಕೋರೇಷನ್ ಮಾಡ್ಕೊಳ್ಳೋದು, ಎಲ್ಲ ಪ್ರಿಪ್ರೇಷನು ನಾವೇ ಮಾಡ್ಕೊಳ್ಳೋದು ಅಂದರೆ ಒಂಥರ ಖುಷಿ ಇರುತ್ತೆ. ಇವಾಗ ಕರೆಸಿ ಮಾಡಿಸಿದ್ರೂ ಅವರು ಬಂದು ಮಾಡಿಕೊಡ್ತಾರೆ, ನಮಗಿಂತ ಚೆನ್ನಾಗೇ ಮಾಡ್ತಾರೆ. ನಮಗೂ ಏನೂ ರಿಸ್ಕ್ ಇರಲ್ಲ. ಅಂದರೂ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಖುಷಿಯಾಗಿರುತ್ತೆ. ಪಪ್ಪಂಗೆ ಹೇಳ್ತಿದ್ದಂಗೆ, ಪಾಪ 15 ಡೇಸಿಂದ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು. ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಹಂಗೆ ಔಟ್ಪುಟ್ಟು ಬಂತು, ತುಂಬ ಚೆನ್ನಾಗಿ ಬಂತು ಡೆಕೋರೇಷನ್ ಮಾತ್ರ. ಲಾಸ್ಟಿಗೆ ತೋರಿಸ್ತೀನಿ. ಎಲ್ಲನೂ ಚೆನ್ನಾಗಾಯಿತು, ಎಲ್ಲ ಸೇರ್ಕೊಂಡು ಮಾಡಿದ್ದು. ಇದರೆಲ್ಲ ಮಾಡ್ದಂಗ ತರ್ತೀನಿ. ಕಂದು ತರ ಕೇಳು. ಸಣ್ಣ ಸಣ್ಣದು ಕಂದು ಬರುತ್ತಲ್ಲ, ಅದನ್ನ ಹಾಕಿ ಹೆಂಗಾರು ಮಾಡೋಣ ನೋಡಿ, ಹೆಂಗ್ ಬರತ್ತಂಗ ಐಡಿಯಾ ಅಷ್ಟೇ. ಹಂಗಿಂದ ಒಳಗಡೆ ಹಾಕಿದ್ರೆ ಫಸ್ಟ್ ದೊಡ್ಡದು ಕಟ್ಕೊಳ್ರಿ. ಹಂಗಲ್ಲ, ಹಿಂಗ್ ಮಾಡಿದ್ರೆ ಹಂಗ್ ಮಾಡಕ್ ಬರಲ್ಲ. ಹಿಂಗೆ ಮಾಡ್ಬೇಕು ಮಾಡಿದ್ರೆ ಈ ತರ ಹಂಗೆ ಇಡಕ್ ಬರಲ್ಲ. ಅದೇ ಇಡಕ್ ಬರುತ್ತೆ. ಮೇಲಿಂದ ವಿಡಿಯೋ ಕಟ್ಟಕ್ಕೆ ಸರಿಯಾದೇ ಆಗಲ್ಲ ಅದು. ಹಿಂಗ್ ಮಾಡ್ಬೇಕು ಅಂದ್ರೆ ಹಿಂಗೆ ಕಟ್ಕೊಳ್ಳೋಣ. ದೊಡ್ಡ ಜೋಡ್ಸ್ಕೊಳ. ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟು ಫುಲ್ಲು ಆಟಾಡ್ತಿದ್ದೀರಾ ಅಲ್ಲ ನೀವು? ಮ್ಯಾಮಿಗೆ ಕಳಿಸ್ತೀನಿ ವಿಡಿಯೋ. ಟೀ ಮಾಡಲಿ ಮಳೆ ಬಂದು ಎಷ್ಟೊತ್ತಾಯ್ತು? ಮ್ಯಾಮಿಗೆ ಕಳ್ಸೋಕ್ಕೆ. ಏನಮ್ಮ ಫೋನ್ ತಗೊಂಡ ನಿಂದು? ಅದಕ್ಕೆ ಮ್ಯಾಮಿಗೆ ಕಳಿಸ್ತೀನಿ ಅಂತ ವಿಡಿಯೋ ಮಾಡ್ಕೊಂಡೆ. ಹೌದಾ? ಓಕೆ. ಒಂದು ಲಾಗ್ ಇಟ್ಕೊಂಡು ಪೋಸ್ಟ್ ಕೊಡ್ಬೋದಾ? ನೆಕ್ಸ್ಟ್ ಮತ್ತೆ ಹೊರಗಡೆ ಬಂದಿದ್ದೆ ನಾನು. ಎಷ್ಟು ಶಾಪಿಂಗ್ ಮಾಡಿದ್ರು ಸಾಲಲ್ಲ ಅಂತಾರಲ್ಲ ಫಂಕ್ಷನ್ ಇದ್ದಾಗ. ಇದಕ್ಕೇ ಮತ್ತು ನೇಲ್ ಪಾಲಿಶ್ ತೊಗೊಂಡಿರಲಿಲ್ಲ, ನೇಲ್ ಪಾಲಿಶು ಮತ್ತೇನೋ ಸ್ಟೋನ್ ಬೇಕಿತ್ತು, ಮತ್ತೆ ತೊಗೊಳಕ್ಕೆ ಅಂತ ಬಂದಿದ್ವಿ. ಹಾಗೆ ಇಲ್ಲಿ ನನ್ನ ಮಗನಿಗೆ ಕಟಿಂಗ್ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಕಟಿಂಗ್ ಮಾಡಿಸಿರ್ಲಿಲ್ಲ. ಜ್ವರ ಬಂದುಬಿಟ್ಟಿತ್ತಲ್ಲ 2 ಡೇಸಿಂದ, ಹಂಗಾಗಿ ಕಟಿಂಗ್ ಮಾಡಿಸಿರ್ಲಿಲ್ಲ. ಇವನಿಗೆ ಕಟಿಂಗ್ ಮಾಡಿಸ್ಕೊಂಬರೋಣ ಅಂದು ಇಲ್ಲಿ ಬಂದಿದ್ವಿ.
ಇವರೇ ನೋಡಿ ನಮಗೆ ನನ್ನ ಮಗನಿಗೆ ಕಟಿಂಗ್ ಮಾಡೋರು, ಶ್ರೀನಿಧಿ ಅಂತ. ಚೆನ್ನಾಗಿ ಮಾಡ್ತಾನೆ. ಇನ್ನು ಸಂಜೆ ಆಗಿತ್ತು. ಸಂಜೆ ಅಕ್ಕನ ಮಗಳು ಮತ್ತು ಭಾವನೂ ಬಂದರು. ಅವಳಿಗೆ ಸ್ಕೂಲ್ ಇತ್ತಲ್ಲ ಅಂತ ಅಕ್ಕ ಅವಳನ್ನ ಕರ್ಕೊಂಬಂದಿರಲಿಲ್ಲ, ಬಿಟ್ಟು ಬಂದಿದ್ಲು 2 ಡೇಸ್ ಮುಂಚೆನೇ. ಅವಳು ಇವಾಗ ಬಂದಳು. ಇನ್ನು ಬಾಳೆಕಂದು ನಮ್ಮದು ಎಷ್ಟು ತೊಗೊಬಂದ್ರೂ ಸಾಲಲ್ಲ ಅಂತಾರಲ್ಲ, ಹಂಗೆ ಎಷ್ಟೊಂದು ಕೊಟ್ಟು ಕಳಿಸಿದ್ರು. ಪಪ್ಪನ ಫ್ರೆಂಡು ಒಂದು 100 ಮೇಲೆ ಅಂದರೂ ಅದು ಸಾಲ್ತಿರ್ಲಿಲ್ಲ. ಮತ್ತು ಭಾವನೂ ತೊಗೊಂಬಂದರು, ತೋಟದಿಂದ ಎಲ್ಲ ತೊಗೊಂಡು ಬಂದರು. ಗೊಂಬೆಮ್ಮ ಏನಕ್ಕೆ ಬಂದಿರೋದು ನೀವು? ಹಾಂ ಹೇಳ್ರಿ, ಏನಕ್ಕೆ ಬಂದಿರೋದು? ಏನಕ್ಕೆ ಬಂದೆ? ಅಕ್ಕ ಮತ್ತು ನನ್ನ ಹಸ್ಬೆಂಡು ಇರಲಿಲ್ಲ ಮನೇಲಿ. ಅವರೊಂದು ಸ್ವಲ್ಪ ಶಾಪಿಂಗಿಗೆ ಅಂತ ಹೋಗಿದ್ದರು. ಹೂವು ಹಣ್ಣು ಅದೆಲ್ಲ ತರಬೇಕಿತ್ತಲ್ಲ, ಅದಕ್ಕೆ ಹೋಗಿದ್ದರು. ಈ ಕಡೆ ನಮ್ಮ ಭಾವ ಬಂದಿದ್ರಲ್ಲ, ಭಾವನ ಜೊತೆನೂ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಾಫ್ ಅಷ್ಟೇ ಆಗೋಗಿತ್ತು, ಇನ್ನು ಹಾಫ್ ಉಳ್ದಿತ್ತಲ್ಲ. ಭಾವನೂ ಪಪ್ಪನೂ ಸೇರಿಕೊಂಡು ಮಾಡ್ತಾ ಇದ್ದಾರೆ. ನಾನು ಮಗುವಾದೆ, ಉಸಿರಾದೆ, ನೀನು ತೆಗಿತೀನಿ. ಎಲ್ಲ ಹಂಗೆ ಒಂಥರ ಎಷ್ಟು ಚೆನ್ನಾಗಿರುತ್ತಲ್ವ, ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು, ಹೇಳ್ಕೊಳಕ್ಕಾಗಲ್ಲ ಎಷ್ಟು ಖುಷಿ ಆಗ್ತಿತ್ತು ಅಂದರೆ. ಎಲ್ಲರ ಮನೆಯಲ್ಲೂ ಫಸ್ಟ್ನೇದು ಸೀಮಂತ ಮಾಡೋದೇ ಹೆಚ್ಚು. ನಮ್ಮ ಮನೇಲಿ ಸೆಕೆಂಡ್ ಬೇಬಿದು ಮಾಡ್ತಾ ಇದ್ದಾರೆ. ನಮ್ಮನೇಲಿ ಸೆಕೆಂಡ್ ಬೇಬಿ ಅಂತಿಲ್ಲ, ಇನ್ನೇನು ಲಾಸ್ಟ್ ಅಲ್ವಾ, ಇದೊಂದು ಮಗು ಮಾಡಿದ್ರೆ ಆಯಿತು. ಫಸ್ಟ್ನೇದಕ್ಕೆ ಮಾಡಿದ್ದೀವಿ, ಎರಡನೇದಕ್ಕೆ ಮಾಡಲಿಲ್ದಂಗೆ ಇರಬಾರ್ದು, ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನೈಟು ಮಕ್ಕಳಿಗೂ ಮೆಹಂದಿ ಹಾಕ್ತಾ ಇದ್ವಿ. ಇದಿಷ್ಟು ಸೀಮಂತದ ಪ್ರಿಪ್ರೇಷನ್ ಬ್ಲಾಗ್ ಆಗಿತ್ತು. ಎಲ್ಲರೂ ಹೇಗಿತ್ತು ಅಂತ ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.